ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ 1000 ಹೆಡೆ, ಅದರಲ್ಲೊಂದು ನಡುವಿನ ಹೆಡೆಯಲ್ಲಿ ನನು ಸರಷಪಾಯತೆ, ಸಾಸಿವೆ ಕಾಳನ್ನು ಹೊತ್ತುಕೊಂಡಂತೆ ಇಡೀ ಭೂಮಂಡಲವನ್ನು ಶೇಷ ಧಾರಣೆ ಮಾಡಿದ್ದಾನೆ ಅಂತ ಅವನ ವಿಸ್ತಾರವನ್ನು ಹೇಳಿದ್ದುಂಟು. 30,000 ಯೋಜನ ಅವನ ಹೆಡೆ ಇದೆ, ಅವನ ವ್ಯಾಪ್ತಿ ಇದೆ ಅಂತ. ಹಾಗೆ ಇಡೀ ಭೂಮಿಯನ್ನು ಅವನು ಧಾರಣೆ ಮಾಡಿದ್ದಾನೆ ಅಂತ ಹೇಳಿ ಆ ನಂತರದಲ್ಲಿ ನರಕದ ಲೋಕಗಳ ಬಗ್ಗೆ ಪಟ್ಟಿಯನ್ನು ಕೊಡ್ತಾನೆ. ತುಂಬ ನರಕಗಳನ್ನು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ನಾವು ಆ ನರಕಗಳನ್ನು ನೋಡುವುದಕ್ಕಿಂತ ಇಂತಹ ತಪ್ಪುಗಳನ್ನು ಮಾಡಿದರೆ ಇಂಥ ನರಕಗಳು ಅಂತ ಇದೆ, ಅಂತಹ ತಪ್ಪುಗಳನ್ನು ಮಾಡಬಾರದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಕೇವಲ ನರಕದ ಪಟ್ಟಿಯನ್ನು ಕೇಳಿದ ಕೂಡಲೇ ಏನಾಗೋದಿಲ್ಲ. ಮತ್ತು ಯಾಕೆ ಈ ನರಕದ ಪಟ್ಟಿಯನ್ನು ಪುರಾಣದಲ್ಲಿ ಕೊಡ್ತಾರೆ? ಹೆದರಿಸುವ ಸಲುವಾಗಿ ಅಲ್ಲ, ಎಚ್ಚರಿಕೆಯನ್ನು ಕೊಡುವ ಸಲುವಾಗಿ. ಅದು ಅಪಶಕುನ ಎನ್ನುವಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಎನ್ನುವಂಥದ್ದನ್ನು ಅನುಭವಿಸಲೇಬೇಕು. ಕೇವಲ ಇಲ್ಲಿ ನಾಸ್ತಿಕವಾದವನ್ನು ಇಟ್ಟುಕೊಂಡು ಇಲ್ಲಿ ಬೇಕಾದಷ್ಟು ಎಲ್ಲರನ್ನು ವಂಚನೆ ಮಾಡಿ ಕೇವಲ ಸುಖದಿಂದ ಜೀವನ ಮಾಡುವ ಅಂತ ಹೇಳಿ ನಾವು ಭಗವಂತನನ್ನು ಮರಿಬಾರದು. ಕೇವಲ ಲೌಕಿಕದ ಸುಖದ ಕಡೆಗೆ ಹೋಗಬಾರದು. ಒಂದು ವೇಳೆ ದೇವರನ್ನು ಮರೆತು ಬಿಟ್ಟರೆ ಇಂತಹ ಅನರ್ಥಗಳು ಇವೆ ಅಂತ ಪುರಾಣ ಎಚ್ಚರಿಕೆ ಆಗಾಗ ಕೊಡ್ತಾ ಇರ್ತದೆ. ರೌರವ ಸೂಕರೋ ರೋಧ ತಾಲೋ ವಿಷಸನಸ್ತತ ಮಹಾಜ್ವಾಲ ಸ್ತಪ್ತಕುಂಭೋ ಲವಣೋಥ ವಿಲೋಹಿತ ಅಂತ. ರೌರವ ಅಂತ ಒಂದು ನರಕ, ಸೂಕರ ಅಂತ ಒಂದು ನರಕ, ರೋಧ ಅಂತ ಒಂದು ನರಕ, ಹೀಗೆ ತುಂಬ ನರಕಗಳನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಯಮನ ವ್ಯಾಪ್ತಿಗೆ ಬರುವಂಥದ್ದಂತೆ. ಯಮ ಇದರನ್ನೆಲ್ಲ ನೋಡಿಕೊಳ್ಳುತ್ತಾನೆ ಅಂತ. ಪತಂತಿಯೇಷು ಪುರುಷಾ ಪಾಪಕರ್ಮ ರತಾಸ್ತುಯೇ, ಯಾರು ಪಾಪಕರ್ಮಗಳಲ್ಲಿ ರತರಾಗಿರ್ತಾರೆ ಅವರೆಲ್ಲ ಈ ನರಕಕ್ಕೆ ಬರ್ತಾರೆ ಅಂತ. ಎಂಥವರು? ಒಂದು 50-60 ಪಟ್ಟಿ ಕೊಟ್ಟಿದೆ. ಇಂತಹ ತಪ್ಪನ್ನು ಮಾಡಿದಾಗ ಇಂತಹ ಶಿಕ್ಷೆ ಅಂತ. ಒಂದು 5-6 ನೋಡುವ. ಕೂಟಸಾಕ್ಷಿ ತಥಾ ಅಸಮ್ಯಕ್ ಪಕ್ಷಪಾತೇನ ಯೋ ವದೇತ್ ಎಷ್ಟಾನ್ಯದನತಂ ವಕ್ತಿ ಸನರೋ ಯಾತಿ ರೌರವಂ. ರೌರವ ಎನ್ನುವಂಥ ನರಕಕ್ಕೆ ಹೋಗಬೇಕಾದ್ರೆ ಹೋಗುವವರು ಯಾರು ಅಂತಂದರೆ ಕೂಟಸಾಕ್ಷಿ, ಕೆಟ್ಟ ಸಾಕ್ಷಿಯನ್ನು ಹೇಳುವವರು. ಗೊತ್ತಿದೆ, ಗೊತ್ತಿದ್ದು ಕೂಡ ಸುಮ್ಮನಿರುವುದುಂಟಲ್ವ, ಅಥವಾ ಕೆಟ್ಟ ವಿಷಯಕ್ಕೆ ಸಾಕ್ಷಿಯಾಗುವಂಥದ್ದು, ಇದೆಲ್ಲ ರೌರವ ನರಕಕ್ಕೆ ದಾರಿ ಅಂತ. ಅಥವಾ ಸುಳ್ಳು ಹೇಳುವಂಥದ್ದು ಇತ್ಯಾದಿಗಳಿಂದ ರೌರವ ಎನ್ನುವಂತಹ ನರಕ ಬರ್ತದೆ. ಭ್ರೂಣಃ ಪುರಹಂತಾಚ ಗೋಘ್ನಶ್ಚ ಮುನಿಸತ್ತಮ ಯಾಂತಿತೆ ನರಕಂ ರೋಧಂ ಯಶೋಶ್ವಾಸ ನಿರೋಧಕಃ. ಭ್ರೂಣ ಹತ್ಯೆಯನ್ನು ಮಾಡಿದವರು, ಗೋವಿನ ಹತ್ಯೆಯನ್ನು ಮಾಡಿದವರು, ಇವರೆಲ್ಲರೂ ಕೂಡ ರೋಧ ಎನ್ನುವಂಥ ನರಕವನ್ನು ಪಡಿತಾರೆ ಅಂತ. ಭ್ರೂಣ ಹತ್ಯೆ ಯಾರು ಮಾಡ್ತಾರೆ? ಇರಬಹುದು, ಮಾಡುವವರು ಇರಬಹುದು. ಆದರೆ ಕೇವಲ ಭ್ರೂಣ ಹತ್ಯೆ ಅಂತಂದರೆ ಕೇವಲ ಹೊಟ್ಟೆಯಲ್ಲಿರುವಾಗ ಕೂಸನ್ನು ಹೊರಗೆ ಹಾಕುವುದು ಮಾತ್ರ ಭ್ರೂಣ ಹತ್ಯೆ ಅಂತ ಅನಿಸಿಕೊಳ್ಳುವುದಿಲ್ಲ. ಆ ಮಗುವಿಗೆ ಸಂಸ್ಕಾರ ಆರಂಭಗೊಳ್ಳುವುದು ಎಲ್ಲಿಂದ? ಪ್ರಹ್ಲಾದನನ್ನು ನಾವು ನೋಡಿದೆವು. ಪ್ರಹ್ಲಾದನಿಗೆ ಸಂಸ್ಕಾರ ಸಿಕ್ಕಿದ್ದು ಎಲ್ಲಿಂದ? ಪ್ರಹ್ಲಾದ ತಾಯಿಯ ಗರ್ಭದಲ್ಲಿ ಇರುವಾಗ, ಭ್ರೂಣವಾಗಿರುವಾಗಲೇ ಅರ್ಥಾತ್ ಗರ್ಭದಲ್ಲಿರುವಾಗಲೇ ನಾರದರಿಂದ ಆ ಮಗುವಿಗೆ ಸಂಸ್ಕಾರ ಸಿಕ್ಕಿದೆ. ಇಲ್ಲಿ ಭ್ರೂಣ ಹತ್ಯೆ ಅಂತಂದರೆ ನಾವೇನೋ ಮಗುವನ್ನೇನು ತೆಗೆಸಲಿಲ್ಲ, ಮಗು ಹಾಗೇ ಇದೆ, ಅದು ಸರಿ. ಆದರೆ ಮಗು ಹೊಟ್ಟೆಯಲ್ಲಿರುವಾಗ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟಿದ್ದೀರಾ? ಹೊರಗೆ ಬಂದ ಮೇಲೆ ಸಂಸ್ಕಾರ ಕೊಡುವುದಲ್ಲ, ಈ ಮಗುವಿಗೇನು ಸಂಸ್ಕಾರ ಇಲ್ಲ ಅಂತ ಇಲ್ಲಿಂದ ಆರಂಭ ಆಗುವುದು. ಕೇವಲ ಹೊರಗೆ ಬಂದ ಮೇಲಲ್ಲ, ಹೊಟ್ಟೆಯಲ್ಲಿರುವಾಗಲೇ ಸಂಸ್ಕಾರ ಆರಂಭಗೊಳ್ಳಬೇಕು. ಒಂದು ವೇಳೆ ತಾಯಿಯಾದವಳು ಹೊಟ್ಟೆಯಲ್ಲಿ ಮಗು ಇರುವಾಗ ಕೇವಲ ಕೆಟ್ಟ ಚಿಂತನೆಯನ್ನೇ ಮಾಡ್ತಾ ಇದ್ದರೆ ಆ ಎಲ್ಲ ಪ್ರಭಾವಗಳು ಕೂಡ ಆ ಮಗುವಿನ ಮೇಲೆ ಪರಿಣಾಮವನ್ನು ಬೀರಿಯೇ ಬೀರುತ್ತದೆ. ಅದಕ್ಕೆ ಪ್ರಹ್ಲಾದನೇ ಸಾಕ್ಷಿ. ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದನ್ನು ಸ್ವೀಕಾರ ಮಾಡ್ತದೆ, ಕೆಟ್ಟದ್ದನ್ನು ಕೊಟ್ಟರೆ ಕೆಟ್ಟದ್ದನ್ನು ಮಗು ಸ್ವೀಕಾರ ಮಾಡ್ತದೆ. ಹಾಗೆಯೇ ಆ ವ್ಯಕ್ತಿತ್ವವನ್ನು ಹೊಟ್ಟೆಯಲ್ಲಿರುವಾಗಲೇ ಚಿವುಟಿ ಬಿಡುವುದು. ಅದರ ಕೆಟ್ಟ ಯೋಚನೆ ಬರುವಂತೆ ನಾವು ವರ್ತಿಸಿದೆವು ಅಂತಾದರೆ ಅದು ಕೂಡ ಭ್ರೂಣ ಹತ್ಯೆಗೆ ಸಮಾನ. ಅಂತಹ ಕೆಲಸಗಳನ್ನು ಮಾಡಬಾರ್ದು. ತಾಯಿಯಾದವಳು ಹೊಟ್ಟೆಯಲ್ಲಿರುವಾಗ ತುಂಬ ಎಚ್ಚರದಿಂದ ಇರಬೇಕು ಅಂತ
ಪುರಾಣ ಹೇಳ್ತಾ ಇದೆ, ಯಾಂತಿತೆ ರೋಧ ಎನ್ನುವಂತಹ ನರಕಕ್ಕೆ ಅವರು ಹೋಗ್ತಾರೆ ಅಂತ. ಸುರಾಪೋ ಬ್ರಹ್ಮಹರ್ತ ಸುವರ್ಣಸ್ಯ ಚ ಸೂಕರೇ ಪ್ರಯಾಂತಿ ನರಕೆ ಯಶ್ಚ ತೈ ಒಂದು ವೇಳೆ ಮದ್ಯಪಾನ ಮಾಡಿದರೆ ಅದಕ್ಕೂ ಕೂಡ ಸೂಕರ ಎನ್ನುವಂಥ ನರಕವನ್ನು ಆತ ಪಡಿತಾನೆ ಅಂತ. ಅಲ್ಲ, ಕೇವಲ ಒಂದು ಮದ್ಯಪಾನ ಮಾಡುವುದರಿಂದ ಏನು ನಷ್ಟ? ಇಷ್ಟೇ ಕಾರಣ, ಇಷ್ಟು ಕಠೋರವಾಗಿ ಯಾಕೆ ಹೇಳಿದ್ದಾರೆ? ಕೇವಲ ಇಡೀ ಪ್ರಾಣಿ ಪ್ರಪಂಚದಲ್ಲಿಗೆ ಬುದ್ಧಿ ಅಂತ ಇರುವಂಥದ್ದು ಯಾರಿಗೆ ಹೇಳಿ? ಕೇವಲ ಮನುಷ್ಯನಿಗೆ ಮಾತ್ರ ಬುದ್ಧಿಯನ್ನು ಭಗವಂತ ಕೊಟ್ಟದ್ದು. ಆ ಬುದ್ಧಿಯನ್ನು ನಾಶ ಯಾವುದು ಮಾಡ್ತದೆ? ನಾವು ಸುರಾಪಾನ ಮಾಡುವುದರಿಂದ, ಯಾವುದು ಕೆಟ್ಟದ್ದನ್ನು ಕುಡಿಯುವುದರಿಂದ ಬೇರೆ ಯಾರಿಗೂ ಇಲ್ಲದ ಆ ಬುದ್ಧಿಯನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ಇದಕ್ಕಿಂತ ದೊಡ್ಡ ಅನ್ಯಾಯ ಉಂಟ? ದೇವರು ಅಸಾಧಾರಣವಾಗಿ ಕೊಟ್ಟದ್ದೇ ವಿವೇಕ ಎನ್ನುವಂಥದ್ದು ಯಾರಿಗೂ ಇಲ್ಲ. ಅದನ್ನು ವಿಪರೀತವಾಗಿ ನಾವು ಕೊಡಿದೆವು ಅಂತಾದರೆ ಬುದ್ಧಿ ಎನ್ನುವಂಥದ್ದು ಹಾಳಾಗಿ ಬಿಡುತ್ತದೆ. ಯಾವ ಸಾಧನೆಯನ್ನು ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದಾಗಿ ಅದನ್ನು ದೊಡ್ಡ ದೋಷ ಅಂತ ಪುರಾಣದಲ್ಲಿ ಪರಿಗಣಿಸಿದ್ದಾರೆ. ಕ್ಷತ್ರಿಯರಿಗೆ ಅವರಿಗೆಲ್ಲ ಒಂದು ಚೌಕಟ್ಟಿನಲ್ಲಿ ಶಾಸ್ತ್ರಕಾರರು ಅಪ್ಪಣೆಯನ್ನು ಕೊಟ್ಟದ್ದುಂಟು. ಅದನ್ನು ಬಿಟ್ಟರೆ ಮಹಾನ್ ಪುಣ್ಯ. ಸ್ವೀಕರಿಸುವುದು ಅಂತಾದರೆ ಬುದ್ಧಿನಾಶ ಆಗುವ ರೀತಿಯಲ್ಲಿ ಸ್ವೀಕರಿಸಲೇಬಾರದು. ವೈದಿಕ ವಿದ್ಯೆಯಲ್ಲಿ ಸಾಗುವವರಂತೂ ನಿಷ್ಠುರವಾಗಿ ಅದನ್ನು ಬಿಡಲೇಬೇಕು ಅಂತ ಶಾಸ್ತ್ರಕಾರರ ಅಭಿಪ್ರಾಯ ಇದೆ. ಇಂಥವ್ರು ಒಂದು ವೇಳೆ ಇಂಥದ್ದನ್ನು ಕುಡಿದು ಬುದ್ಧಿಯನ್ನು ಹಾಳು ಮಾಡಿಕೊಂಡ್ರೆ ಇಂತಹ ನರಕವನ್ನು ನಾವು ಅನುಭವಿಸಬೇಕು ಅಂತ ಹೇಳಿ, ವೇದ ದೂಷಯಿತ ಯಶ್ಚ ವೇದ ವಿಕ್ರಯಿ ಕಶ್ಚಯ ಅಗಮ್ಯಗಾಮಿ ಯಶ್ಚ ಸ್ಯಾತ್ತೇ ಯಾಂತಿ ಲವಡನ್ ದ್ವಿಜ. ವೇದ ದೂಷಯಿತ, ವೇದವನ್ನು ದೂಷಿಸುವಂಥದ್ದು ಅಥವಾ ಅದಕ್ಕೆ ಆ ಗ್ರಂಥಗಳಿಗೆ ಅವಮಾನ ಮಾಡುವಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡಿದರೆ ಅವನಿಗೆ ವೇದ ವಿಕ್ರಯಿ ಕಷ್ಟ. ವೇದವನ್ನು ದುಡ್ಡಿಗೋಸ್ಕರ ಮಾರುವಂಥದ್ದು ಇಂಥದ್ದೆಲ್ಲ ಈ ದೇಶದಲ್ಲಿ ಇರಲಿಲ್ಲ. ಇವತ್ತು ನಾವೇನು ವಿದ್ಯೆಯನ್ನು ನಾವು ಮಾರ್ತೇವೆ, ಇವತ್ತು ವೇದ ವಿದ್ಯೆ ಇಲ್ಲ. ಅಥವಾ ಬೇರೆ ವಿದ್ಯೆಯನ್ನು ನಾವು ವಿಕ್ರಯ ಮಾಡೋದಲ್ವ, ನೀವಿಷ್ಟು ಕೊಟ್ಟರೆ ನಾವು ಇಷ್ಟು ವಿದ್ಯೆಯನ್ನು ನಿಮಗೆ ಹಂಚುತ್ತೇವೆ ಅಂತ. ಅದರ ವೈದಿಕ ವಿದ್ಯೆಗೆ ಇವತ್ತಿಗೂ ಈ ದೇಶದಲ್ಲಿ ಅಂಥ ಒಂದು ಪರಿಸ್ಥಿತಿ ಬರಲಿಲ್ಲ ಎನ್ನುವುದು ತುಂಬ ಸಂತೋಷದ ವ್ಯವಸ್ಥೆ. ಯಾವ ಕಾಲಕ್ಕೂ ಒಂದು ವೇದದ ಗುರುಕುಲದಲ್ಲಿ ನೀವಿಷ್ಟು ಕೊಡಿ ನಾವು ಇದನ್ನು ಕೊಡ್ತೇವೆ ಅಂತ ಇಲ್ಲಿಯೇ ತನಕ ಇಲ್ಲ. ಆ ಋಷಿಗಳ ಉಸಿರು ಇವತ್ತಿಗೂ ಕೂಡ ಈ ದೇಶದಲ್ಲಿ ನಡೀತಾ ಇದೆ. ಆದ್ದರಿಂದ ಕಾಲಕ್ಕೆ ಏನು ಮಳೆ ಬೆಳೆ ಇತ್ಯಾದಿಗಳೆಲ್ಲ ಆಗುವುದು ಈ ವ್ಯವಸ್ಥೆಗಳು ಇವತ್ತು ಈ ಕಲಿಯುಗದಲ್ಲಿಯೂ ಇಂಥ ಯಾವುದೇ ಒಂದು ನಿರಪೇಕ್ಷವಾಗಿ ವೈದಿಕ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾವುದೇ ಕಾಮನೆಯನ್ನು, ಲೌಕಿಕ ಕಾಮನೆಯನ್ನು ಇಟ್ಟುಕೊಂಡಿರುವುದಿಲ್ಲ. ಅಂದರೆ ಆ ವಿದ್ಯಾರ್ಥಿಗಳಿಂದ ಏನನ್ನು ಕೂಡ ಪಡೆದು ಅದನ್ನು ಅವರು ಹಂಚುತ್ತಾ ಇಲ್ಲ. ಅದು ದೊಡ್ಡ ದೋಷ ಅಂತ. ಇದನ್ನು ನಾವು ಲೌಕಿಕ ವಿದ್ಯೆಗೂ ಅನ್ವಯ ಮಾಡಿಕೊಳ್ಬೇಕು. ಅದನ್ನು ಕೇವಲ ದುಡ್ಡಿಗೋಸ್ಕರ ಮಾರಿದೆವು ಅಂತಾದರೆ ಅದು ದೋಷಕ್ಕೆ ಕಾರಣವಾಗುವಂಥದ್ದು ಅಂತ. ಪಿತೃದೇವಾನ್ ಅತಿಥಿನ್ ತ್ಯಕ್ತ್ವ ಪರ್ಯಷ್ಣಾತಿ ನರಾಧಮಃ. ಅವನು ಪಿತೃದೇವಾನ್ ಶ್ರಾದ್ದಾದಿಗಳನ್ನು ತಿರಸ್ಕರಿಸುವಂಥದ್ದು, ಅದೆಲ್ಲ ಅರ್ಥಶೂನ್ಯ ಅಂತ ವಾದ ಮಾಡುವಂಥದ್ದು, ಅಥವಾ ಅತಿಥಿಗಳು ಮನೆಗೆ ಬಂದರೆ ಅವರನ್ನು ಕಡೆಗಣಿಸುವಂಥದ್ದು. ಮನೆಯಲ್ಲಿ ಯಾರೋ ಬರ್ತಾರೆ, ಮನೆಗೆ ಯಾರೋ ಬರ್ತಾ ಇರ್ತಾರೆ, ಅವನು ಬಂದಾಗಲೂ ಮನೆಯಲ್ಲಿರುವಂತಹ ಮಕ್ಕಳು ಅವನ ಕಡೆಗೆ ಮುಖವೇ ಹಾಕದಿದ್ದರೆ, ಅವರ ಲೋಕದಲ್ಲಿಯೇ ಮಗ್ನರಾಗಿ ಬಿಟ್ಟಿದ್ದರೆ ಒಂದು ದೃಷ್ಟಿಯಿಂದ ಅತಿಥಿಗಳಿಗೆ ಅವಮಾನ ಮಾಡಿದ ಹಾಗೆ. ಅಂತಹ ಸಂದರ್ಭದಲ್ಲಿ ಅತಿಥಿ ಆ ಮನೆಯ ಎಲ್ಲ ಪುಣ್ಯಾಂಶಗಳನ್ನು ಕೂಡ ಅವನು ತೆಗೆದುಕೊಂಡು ಹೋಗ್ತಾನಂತೆ. ಅವನ ಎಲ್ಲ ಪಾಪಗಳು ಕೂಡ ಈ ಮನೆಯವರಿಗೆ ಬರ್ತದೆ. ಆದ್ದರಿಂದಾಗಿ ಅತಿಥಿ ಸತ್ಕಾರ ಎನ್ನುವಂಥದ್ದು ಈ ದೇಶದ ಸಂಪ್ರದಾಯ. ಒಂದು ವೇಳೆ ಅವರಿಗೆ ಅವಮಾನ ಆಯಿತು ಅಂತಾದರೆ ಅದು ಕೂಡ ನರಕಕ್ಕೆ ದಾರಿಯಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿ ವರ್ಣಾಶ್ರಮ ವಿರುದ್ಧಂಚ ಕರ್ಮ ಕುರ್ವಂತಿ ಏನರಾಹ ಕರ್ಮಣ ಮನಸಾ ವಾಚ ನಿರಯೇಷು ಪತಂತಿತೆ. ಒಟ್ಟಿಗೆ ಹೇಳುವುದಿದ್ದರೆ ಅವರವರ ವರ್ಣ ಅವರವರ ಆಶ್ರಮಕ್ಕೆ ವಿರುದ್ಧವಾದಂತಹ ಕರ್ಮಾಚರಣೆಯನ್ನು ಯಾರು ಮಾಡ್ತಾರೆ ಅವರು ಕರ್ಮಣ ಮನಸಾ ವಾಚ, ಅದು ದೈಹಿಕವಾಗಿ ಇರಬಹುದು ಅಥವಾ ಮಾನಸಿಕವಾಗಿರಬಹುದು ಅಥವಾ ಮಾತಿನ ಮೂಲಕ ಇರಬಹುದು, ಅವರೆಲ್ಲರೂ ಕೂಡ ನಿರಯೇಷು ಪತಂತಿ, ಇಂತಹ ನರಕದಲ್ಲಿ ಬೀಳುತ್ತಾರೆ. ಆದ್ದರಿಂದ ನಾವು ಎಲ್ಲಿ ಬಂದಿದ್ದೇವೆಯೋ ಆ ವರ್ಣ ಆಶ್ರಮವನ್ನು ಅರ್ಥೈಸಿಕೊಂಡು
ಭಗವತ್ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡಬೇಕು ಅಂತ ಹೀಗೆ ಹೇಳಿ ಏತೇ ಚಾನ್ಯೇ ಚ ನರಕಾಹ ಶತಶೋಥ ಸಹಸ್ರಶಃ. ನಾನು ಕೆಲವು ಪಟ್ಟಿ ಕೊಟ್ಟದ್ದು, ಒಂದು 30-40 ಪಟ್ಟಿ. ಪರಾಶರರು ಹೇಳ್ತಾ ಇದ್ದಾರೆ ಶತಶೋಥ ಸಹಸ್ರಶಃ ಅಂತ. 100 ಅಲ್ಲ ನರಕಗಳು, ಮತ್ತು ಸಾವಿರಾರು ನರಕಗಳಿವೆ. ಕಾರಣ ಅಂತಹ ಪಾಪಗಳನ್ನು ಮಾಡ್ತೇವಲ್ವ. ಪ್ರತಿಯೊಂದು ತಪ್ಪಿಗೂ ಕೂಡ, ಎಂತಹ ತಪ್ಪಿಗೆ? ಪರಿಹಾರ್ಯ ಅಲ್ಲದ ನರಕ ಪ್ರಾಪ್ತಿಯಾದಂತಹ ತಪ್ಪುಗಳಿಗೆ ಅದನ್ನು ಪಡಿಲೇಬೇಕು. ತಪ್ಪುಗಳ ಪಟ್ಟಿ ಎಷ್ಟುಂಟು? ತಪ್ಪುಗಳ ಅಷ್ಟು 100 ಉಂಟು. ಇಲ್ಲಿ ಕೇವಲ ದೈಹಿಕವಾದ ತಪ್ಪುಗಳನ್ನು ಮಾತ್ರ ಹೇಳ್ತಾ ಇರುವಂಥದ್ದಲ್ಲ, ಮಾನಸಿಕವಾದ ತಪ್ಪುಗಳಿಗೂ ನರಕ ಉಂಟು ಅಂತ ಹೇಳಿದ್ದಾರೆ. ನಾವು ಮಾನಸಿಕವಾಗಿ ಕೆಟ್ಟ ಯೋಚನೆಯನ್ನು ಮಾಡಿದೆವು, ಅಥವಾ ದೈಹಿಕವಾಗಿ ಮಾತಿನ ಮೂಲಕ ಗುರು ಹಿರಿಯರ ನಿಂದನೆಯನ್ನು ಮಾಡಿದರೆ ಇತ್ಯಾದಿಗಳೆಲ್ಲ ನರಕ ಇದೆ. ಇದಕ್ಕೆಲ್ಲ ಪಟ್ಟಿ ಇಟ್ಕೊಳ್ಬೇಕಲ್ವ ಅವರು. ಎಂತ ಅದರಲ್ಲಿ ವ್ಯತ್ಯಾಸ ಇರಬಹುದು. ಒಬ್ಬನ ಪಾಪದ ವ್ಯವಸ್ಥೆ ಹೆಚ್ಚಿರಬಹುದು, ಇನ್ನೊಬ್ಬನ ಪಾಪದ ವ್ಯವಸ್ಥೆ ಕಡಿಮೆ ಇರಬಹುದು. ಇದೆಲ್ಲವೂ ಕೂಡ ದೇವತೆಗಳಿಗೆ ಅರ್ಥ ಆಗುವಂಥದ್ದು, ಭಗವಂತನಿಗೆ ಅರ್ಥ ಆಗ್ತದೆ. ಅದಕ್ಕೆ ಸರಿಯಾಗಿ ಇಲ್ಲಿಯಾದರೂ ಶಿಕ್ಷೆ ಆಚೆ ಈಚೆ ಆಗಬಹುದು. ಇದು ತುಂಬ ತಪ್ಪು ಮಾಡಿದವನಿಗೂ ಮರಣದಂಡನೆ ಅಂತ ಇರಬಹುದು. ಕೇವಲ 1-2 ಅತ್ಯಾಚಾರವನ್ನು ಮಾಡಿದ ಅಂತಾದರೂ ಒಂದು ಇಟ್ಟುಕೊಂಡ್ರೆ ಮರಣದಂಡ ಆಗ್ತದೋ ಇಲ್ವೋ ಗೊತ್ತೇ ಇಲ್ಲ ನಮಗೆ. ಇಟ್ಟುಕೊಂಡ್ರೆ, ಅಥವಾ 100 ಮಾಡಿದವನಿಗೂ ಶಿಕ್ಷೆ ಎನ್ನುವಂಥದ್ದು ಒಂದೇ ಆಗುವಂಥದ್ದು. ಒಂದು ಮರಣದಂಡನೆ ಅಂತ ಇದ್ದರೆ ವಸ್ತುತಃ ಅವನಿಗೆ ಪಾಪ ಹೆಚ್ಚು ಬರಬೇಕಲ್ವ, ಅವನಿಗೆ ಶಿಕ್ಷೆ ಎನ್ನುವಂಥದ್ದು ಹೆಚ್ಚಾಗಬೇಕು. ಆದರೆ ಇಲ್ಲಿ ಕೊಡಲಿಕ್ಕಾಗುವುದಿಲ್ಲ. ಒಂದು ಅತ್ಯುನ್ನತವಾದಂತಹ ಶಿಕ್ಷೆ ಅಂತ ಇದೆ, ಅದರ ಆಚೆಗೆ ಶಿಕ್ಷೆ ಇಲ್ಲ, ಅವನೇ ಇರುವುದಿಲ್ಲ, ಮರಣದಂಡನೆ ಅಂತ ಕೊಡಬಹುದು. ಆದರೆ ಶಿಕ್ಷೆಯ ಪ್ರಮಾಣ, ಇಲ್ಲಿ ಅನ್ಯಾಯದ ಪ್ರಮಾಣ ಇವನಲ್ಲಿ ಹೆಚ್ಚಿದೆ, ಇಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಇದೆ, ಒಂದು ಹಂತ ಇದೆ. ಅದರ ಆಚೆಗೆ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಅವನೇ ಇರುವುದಿಲ್ಲ. ಇವರು ಯಾರಿಗೆ ಶಿಕ್ಷೆ ಕೊಡುವುದು? ಆದರೆ ಮೇಲಿನ ಲೋಕದಲ್ಲಿ ಹಾಗಲ್ಲ. ಅವನು ಎಷ್ಟು ತಪ್ಪು ಮಾಡಿದ್ದಾನೆ ಅಷ್ಟಕ್ಕೂ ಪ್ರತ್ಯೇಕ ನರಕಗಳೆಲ್ಲ ಅವನಿಗೆ ಕಾದಿವೆ.